ಗೈಸ್ ಮುಂಚೆ ನಾನು ಅಂದ್ಕೊಂಡಿದ್ದೆ ಕಲರ್ ಗ್ರೇಡಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಅಂತ. ಆ್ಯಂಡ್ ಅದಕ್ಕೆಲ್ಲ ಎಕ್ಸ್ಪೆನ್ಸಿವ್ ಕ್ಯಾಮ್ರಾಸ್ ಇರಬೇಕು, ಒಂದು ಎಕ್ಸ್ಪೆನ್ಸಿವ್ ಲ್ಯಾಪ್ಟಾಪ್ ಇರಬೇಕು, ಆ್ಯಂಡ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ನಾಲೆಜ್ ಇರಬೇಕು ಅಂತ. ಅಂಟಿಲ್ ಐ ಲರ್ನ್ ಕಲರ್ ಗ್ರೇಡಿಂಗ್ ಯೂಸಿಂಗ್ ಕ್ಯಾಪ್ಕಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಕ್ಯಾಪ್ಕಟ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಫೋನಲ್ಲೇ ರೆಕಾರ್ಡ್ ಆಗಿರೋ ವೀಡಿಯೋಸ್ನ ಒಂದು ಸಿನಿಮ್ಯಾಟಿಕ್ ಲೆವೆಲ್ ಕಲರ್ ಗ್ರೇಡಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಜಂಪ್ ಇನ್ ಟು ದಿಸ್ ವಿಡಿಯೋ. ಸೊ ಗೈಸ್, ಈ ರಾಕ್ ಕ್ಲಿಪ್ನ ನಿಮಗೆ ತೊಗೊಂಡು ಕಲರ್ ಗ್ರೇಡ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಕ್ಲಿಪ್ಪಲ್ಲಿ ನೋಡ್ಬೋದು ನೀವು ಕಲರ್ನ ಕರೆಕ್ಷನ್ ಮಾಡ್ಕೋಬೇಕು. ಲೈಕ್ ಆ ಕಲರ್ಸ್ ಏನಾದರೂ ಈ ಕ್ಲಿಪ್ಪಲ್ಲಿ ನಿಮಗೆ ಓವರ್ ಬ್ರೈಟ್ನೆಸ್ ಇದ್ದರೆ, ಬ್ರೈಟ್ನೆಸ್ ಕಮ್ಮಿ ಇದ್ದರೆ, ಸೊ ಆ ಕಲರ್ ಅಡ್ಜಸ್ಟ್ಮೆಂಟ್ನಾಗ ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಸೊ ಅದಕ್ಕೆಲ್ಲ ಫಸ್ಟ್ ಆಫ್ ಆಲ್ ನೀವು ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಆ್ಯಪ್ ಮೇಲೆ ಟ್ಯಾಪ್ ಮಾಡಬೇಕು. ಸೊ ಈ ಕ್ಲಿಪ್ಪಲ್ಲಿ ನಿಮಗೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ, ಬ್ರೈಟ್ನೆಸ್ ಮತ್ತು ಸ್ಯಾಚುರೇಷನ್ ಕಮ್ಮಿ ಇದೆ. ಸೊ ನಾನು ಏನೇನು ಸ್ಟೆಪ್ಸ್ನ ಏನೇನು ಆಪ್ಷನ್ಸ್ನ ನಾನು ಟ್ಯಾಪ್ ಮಾಡಿ ಯೂಸ್ ಮಾಡ್ತೀನಿ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಆ್ಯಂಡ್ ನೀವು ಕೂಡ ಅದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಕ್ಲಿಪ್ಸಲ್ಲಿ ನೀವು ಕಲರ್ ಕರೆಕ್ಷನ್ ಸ್ವಲ್ಪ ಜಾಸ್ತಿ ಕಮ್ಮಿ ಇದ್ದರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಓಕೆ, ಫಸ್ಟ್ ಆಫ್ ಆಲ್ ನಾನು ಕಾಂಟ್ರಾಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಮ್ಮಿ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೇಂಜಸ್ ಆಗ್ತದೆ ಅಂತ ನೋಡ್ಬೋದು. ಸೊ ಕ್ಲಿಪ್ ಸ್ವಲ್ಪ ಡಲ್ ಇದೆ, ಸೊ ಇದನ್ನು ಸ್ವಲ್ಪ ಕಾಂಟ್ರಾಸ್ಟ್ ಅಪ್ಲೈ ಮಾಡ್ದೆ. ಸೊ ಒಂದು 15% ಕಾಂಟ್ರಾಸ್ಟ್ ಇರಲಿ. ನೆಕ್ಸ್ಟ್ ನೀವು ಬ್ರೈಟ್ನೆಸ್ನ ನೋಡ್ತೀರಾ ಅಂದರೆ ಬ್ರೈಟ್ನೆಸ್ -5 ಇಡೋದು. ಸೊ ಈ ಅಡ್ಜಸ್ಟ್ಮೆಂಟ್ನ ನಿಮ್ಮ ವೀಡಿಯೋಸ್ ಹೆಂಗಿರುತ್ತೆ ಸೊ ಆ ಥರ ನೀವು ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಇದೇ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ಫೋನಲ್ಲಿ ರೆಕಾರ್ಡ್ ಆಗಿರೋ ವೀಡಿಯೋಸ್ನ ಆಲ್ರೆಡಿ ಶಾರ್ಪ್ನೆಸ್ ಆಗಿ ವೀಡಿಯೋ ಪ್ರೊಸೆಸ್ ಆಗಿ ಬಂದಿರುತ್ತೆ. ಸೊ ಈ ಆಪ್ಷನ್ನ ನೀವು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ನಾರ್ಮಲ್ ಆಗಿ ಜಸ್ಟ್ 5 to 10% ಇಟ್ಟರೆ ಸಾಕಾಗುತ್ತೆ. ಇದಕ್ಕೆ ಒಂದು 5-10% ಇಡೋದು. ಕ್ಲಾರಿಟಿ ಕೂಡ ಹಾಗೇನೆ ನೋಡಿ. ಜಾಸ್ತಿ ನೀವು ಕ್ಲಾರಿಟಿ ಟ್ಯಾಪ್ನ ಜಾಸ್ತಿ ಮಾಡಿದರೆ ಕ್ಲಿಪ್ಪು ಸ್ವಲ್ಪ ಒಂಥರ ಲೈಕ್ ಬ್ರೇಕ್ ಆಗೋ ರೀತಿ ಆಗುತ್ತೆ. ಸೊ ಇದು ಕೂಡ ನಿಮ್ಮ ಮೇಲೆ ಡಿಪೆಂಡು. ನಿಮ್ಮ ಕ್ಲಿಪ್ಪು ಇದು ಜಾಸ್ತಿ ಇಟ್ಟರೆ ಚೆನ್ನಾಗಿ ಕಾಣ್ತಿದೆ ಅಂದರೆ ಇಡ್ಬೋದು, ಆ ಥರ ಏನೋ. ಸೊ ನೋಡಿ, ಈ ಕ್ಲಿಪ್ಪಲ್ಲಿ 100% ಇಟ್ಟು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅದು. ಸೊ 100% ಇಡೋದ. ಆ್ಯಂಡ್ ಹಾಗೆ ನೀವು ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಶ್ಯಾಡೋ ಪಾರ್ಟ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಶ್ಯಾಡೋ ಪಾರ್ಟ್ಸ್ ಅಂದರೆ ಈಗ ನಿಮಗೆ ಇಲ್ಲಿ ಬ್ಲ್ಯಾಕ್ ಆಗಿರೋ ಪಾರ್ಟ್ಸ್ ಯಾವುದಿದೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಶ್ಯಾಡೋ ಪಾರ್ಟ್ಸ್ನ ಇದು ಮಾಡಿದ್ರೆ ನೋಡಿ, ಮೈನಸ್ ಮಾಡಿದರೆ ಲೈಕ್ ಈ ಗಿಡ ಮರ ಎಲ್ಲ ಇದೆಯಲ್ಲ, ಇಲ್ಲಿ ಶ್ಯಾಡೋ ಬೀಳ್ತಿದೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಮಾಡಿದರೆ ಓವರ್ ಬ್ರೈಟ್ ಆಗಿಬಿಡುತ್ತೆ. ಸೊ ಮಿನಿಮಲ್ ಒಂದು 4% ಇದ್ದರೆ ಸಾಕು. ಹಾಗೆ ವೈಟ್ ಪಾರ್ಟ್ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ವೈಟ್ ಪಾರ್ಟ್ಸ್ ಯಾವುದಿದೆ ಅದು ಮಾತ್ರ ಫುಲ್ಲಿ ಬ್ರೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ಕೈ ನೋಡ್ಬೋದು, ಸ್ಕೈಯಲ್ಲಿ ಕ್ಲೌಡ್ಸ್ ಇದೆ ನೋಡಿ, ಅದನ್ನ ಮಾತ್ರ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಬ್ರೈಟ್ ಆಗ್ತಿದೆ ಅಂತ. ಕಮ್ಮಿ ಮಾಡಿದರೆ ಹಿಂಗಾಗುತ್ತೆ. ಸೊ 0 ಒಂದು ಇದು ಕೂಡ ಒಂದು 5%ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಾ. ಆಫ್ಟರ್ ದ್ಯಾಟ್ ಬ್ಲ್ಯಾಕ್ ಪಾರ್ಟ್ಸ್ ಆಲ್ರೆಡಿ ಅಡ್ಜಸ್ಟ್ ಮಾಡಿದ್ದೀವಿ. ಹೈಲೈಟ್ಸ್ ಕೂಡ ಹಾಗೇನೆ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಇದನ್ನ ಅಪ್ಲೈ ಟು ಆಲ್ ಕೊಟ್ಬಿಟ್ಟು ಕ್ಲಿಪ್ನ ಇದು ಮಾಡ್ಕೊಳ್ಳಿ. ಸೊ ಈ ಕ್ಲಿಪ್ ಸ್ವಲ್ಪ ಶೇಕ್ ಆಗ್ತಿದೆ, ಸೊ ಇದನ್ನ ಕೂಡ ಸ್ವಲ್ಪ ಫಿಕ್ಸ್ ಮಾಡೋದ. ಸೊ ಕ್ಲಿಪ್ನ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇದಕ್ಕೆ ಸ್ಟೇಬಲೈಸ್ ಮಾಡೋಕ್ಕೆ ಇಲ್ಲಿ ಸ್ಟೇಬಲೈಸ್ ಆಪ್ಷನ್ ಇದೆ ನೋಡಿ, ಇದನ್ನ ಟ್ಯಾಪ್ ಮಾಡಿಕೊಂಡು ನೀವು ರೆಕಮೆಂಡೆಡ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಮೋಸ್ಟ್ ಸ್ಟೇಬಲ್ ಕೂಡ ಮಾಡ್ಕೋಬೋದು.
ಆ್ಯಂಡ್ ಹಾಗೆ ಇಲ್ಲಿ ಈ ಕಡೆ ನೋಡಿದ್ರೆ ನೀವು ಎಲ್ಲೋ ಇಲ್ಲಿ ಪೋರ್ಟ್ಸ್ ಮೇಲೆ ನಿಮಗೆ ಟಾಪ್ ನೋಡಿದ್ರೆ ಆಲ್ಮೋಸ್ಟ್ ಅದು ಎಲ್ಲೋ ಇದೆ. ಸೊ ಈ ಕ್ಲಿಪ್ಪಲ್ಲಿ ಅಷ್ಟು, ಈ ವಿಡಿಯೋದಲ್ಲಿ ಅಷ್ಟು ಎಲ್ಲೋ ಪಾರ್ಟ್ ಅಷ್ಟು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿಲ್ಲ. ಸೊ ಇದನ್ನು ಫಿಕ್ಸ್ ಮಾಡೋಕ್ಕೆ ನೀವು ಇನ್ನೊಂದು ಆಪ್ಷನ್ ಇದೆ. ಸೊ ಇದು ನಾನು ಜಸ್ಟ್ ಕಲರ್ ಕರೆಕ್ಷನ್ ಮಾತ್ರ ಮಾಡಿರೋದು. ಸೊ ನೆಕ್ಸ್ಟ್ ಪಾರ್ಟ್ನ ಅಬ್ಸರ್ವ್ ಮಾಡಿ ಏನೇನು ಮಾಡ್ತೀನಿ ಅಂತ. ಸೊ ಸಿಮಿಲರ್ಲಿ ನೀವು ಇದೆಲ್ಲ ಅಪ್ಲೈ ಮಾಡಾದ್ಮೇಲೆ ಅಗೇನ್ ನೀವು ಅಡ್ಜಸ್ಟ್ಮೆಂಟ್ ಆ್ಯಪ್ ಮೇಲೆ ಹೋಗಿ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಗ್ರಾಫ್ಸ್ ಇರುತ್ತೆ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಈಗ ಮೇನ್ಲಿ ನೀವು ಫಸ್ಟು ಮಿಡಿಲಲ್ಲಿ ಒಂದು ಬಟನ್ ಆ್ಯಡ್ ಮಾಡಿ. ಸೊ ಮಿಡಿಲಲ್ಲಿ ಬಂದು ಇದು ನಿಮಗೆ ಮಿಡ್ ಟೋನ್ಸ್ ಆ್ಯಂಡ್ ಹೈಲೈಟ್ಸು. ಇಲ್ಲಿ ಬಂದು ನಿಮಗೆ ವೈಟ್ ಪಾರ್ಟ್ಸ್ ಮಾತ್ರ ಅಬ್ಸರ್ವ್ ಮಾಡ್ತಾನೆ, ವೈಟ್ ಪಾರ್ಟ್ಸ್ ಎಲ್ಲ ಇದಾಗುತ್ತೆ. ಸೊ ಈ ಕೆಳಗಡೆ ಪಾರ್ಟ್ಸ್ ಬಂದು ಶ್ಯಾಡೋ ಮತ್ತು ಬ್ಲ್ಯಾಕ್ ಪಾರ್ಟ್ಸು. ಸೊ ಹೇಗೆ ನಾನು ಈಗ ಮಿಡಿಲಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ವೈಟ್ ಪಾರ್ಟ್ಸ್ ಹೇಗೆ ನೀವು ಬ್ರೈಟ್ ಆ್ಯಂಡ್ ಡಲ್ ಆಗುತ್ತೆ ಅಂತ ನೋಡ್ಬೋದು. ಸೊ ಇದನ್ನು ನಾವು ವೈಟ್ಸ್ ಅಂತೀವಿ. ಇದು ಮಿಡ್ ಟೋನ್ಸು, ಮಿಡಿಲ್ ಪಾರ್ಟ್ ಇರೋದು ಮಿಡ್ ಟೋನ್ಸು. ಈ ಕೆಳಗಡೆ ಇರೋದು, ಈ ಲಾಸ್ಟ್ ಪಾಯಿಂಟ್ ಇರೋದು ನಿಮಗೆ ಬ್ಲ್ಯಾಕ್ ಪಾರ್ಟ್ಸ್ ಎಲ್ಲ ರಿಯಾಕ್ಟ್ ಆಗುತ್ತೆ ನೋಡಿ. ಸೊ ಹಾಗಿರುತ್ತೆ ಇದು. ರೀಸೆಟ್ ಮಾಡ್ಕೊಳ್ಳೋದ ಮಿಡಿಲಲ್ಲಿ ಒಂದು. ಸೊ ಇದರಲ್ಲಿ ಈಗ ಏನು ಮಾಡಬೇಕು ಅಂದರೆ ಈ ಗ್ರಾಫಲ್ಲಿ ನೀವು ಒಂದು ಎಸ್ ಕರ್ವ್ನ ಕ್ರಿಯೇಟ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇದನ್ನ ಸ್ಲೈಟ್ಲಿ ಡೌನ್ ಮಾಡ್ಕೊಳ್ಳೋದಾ, ಸ್ವಲ್ಪ ಮಾಡ್ಕೊಳ್ತಾ. ಸ್ಲೈಟ್ ಆಗಿ ಇಟ್ಕೋಬಹುದು. ಸೊ ಅದಾದ್ಮೇಲೆ ನೀವು ಇಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಆಫ್ಟರ್ ದಿಸ್ ಈ ಕ್ಲಿಪ್ಪಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಈ ಕಡೆ ಬಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಚೆನ್ನಾಗಿದೆ. ಬಟ್ ನಾನು ಬರ್ತೀನಲ್ಲ ಅವಾಗ ಬಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿ ಬರ್ತಿದ್ದೆ ನನ್ನ ಫೇಸ್ ಮತ್ತು ಇದೆಲ್ಲ. ಸೊ ಇದನ್ನು ಅಡ್ಜಸ್ಟ್ ಮಾಡೋಕ್ಕೆ ನಾರ್ಮಲಿ ಈ ಕ್ಲಿಪ್ನ ನೀವು ಸಪ್ರೇಟ್ ಮಾಡ್ಕೋಬೇಕು, ಕ್ರಾಪ್ ಮಾಡ್ಕೋಬೇಕು. ಸೊ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಮಾತ್ರ ನಾವು ಅಡ್ಜಸ್ಟ್ ಮಾಡೋದ ಸ್ವಲ್ಪ ಈಗ. ಸೊ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಹೈಲೈಟ್ಸಲ್ಲಿ ಹೋಗ್ಬಿಟ್ಟು ನೀವು ಓಕೆ ಬ್ಲ್ಯಾಕ್ ಪಾರ್ಟ್ಸ್ನ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ, ಇಲ್ಲಿ ಸ್ವಲ್ಪ ಬ್ರೈಟ್ ಮಾಡಬೇಕಾಗುತ್ತೆ. ಇಲ್ಲಿ ಜಾಸ್ತಿನೇ ಅಪ್ಲೈ ಆಗಿದೆ. ಸೊ ಅದಕ್ಕೆ ನನ್ನ ಫೇಸ್ ಫುಲ್ ಬ್ಲರ್ ಆಗಿದೆ. ಅದು ಎಷ್ಟಿರಲ್ಲ 10%. ಶ್ಯಾಡೋ ಪಾರ್ಟ್ಸ್ನ ಇಟ್ಟಿಗೆ 5% ಇರಲ್ಲ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಿಮ್ಮ ಕ್ಲಿಪ್, ನಿಮ್ಮ ವೀಡಿಯೋಸ್ ಪ್ರಕಾರ ಯಾವ ಥರ ಕಲರ್ಸ್ ಇದೆ ಅಂತ. ದೆನ್ ಇದಾದಮೇಲೆ ನೀವು ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೂ ಸ್ವಲ್ಪ ಸ್ಲೈಟ್ಲಿ ಕಲರ್ಸ್ ಚೇಂಜಸ್ ಆಗ್ತಿದೆ ನೋಡ್ಬೋದು. ಸೊ ಇದಕ್ಕೆ ಕಲರ್ ಕರೆಕ್ಷನ್ ಮಾಡೋದಾಗಿದೆ ಸ್ವಲ್ಪ. ಅಗೇನ್ ನೀವು ಅಡ್ಜಸ್ಟ್ಮೆಂಟ್ ಮೇಲೆ ಟ್ಯಾಪ್ ಮಾಡಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇದರಲ್ಲಿ ಕಮ್ಮಿ ಮಾಡೋದು. ಝೀರೋ ಕಾಂಟ್ರಾಸ್ಟ್ ಇಡೋದ, ಬ್ರೈಟ್ನೆಸ್ನ ಸ್ವಲ್ಪ -6 ಇಡೋದ. ಕಾಂಟ್ರಾಸ್ಟ್ನ ಇದು ಸ್ವಲ್ಪ 15 + 15 ಇಡೋದ.
ಸೊ ಆ ಕ್ಲಿಪ್ಗೆ ಸ್ವಲ್ಪ ಮ್ಯಾಚ್ ಆಗ್ತದೆ. ಸೊ ಇದಾದ್ಮೇಲೆ ಈ ಕ್ಲಿಪ್ ಮೇಲೆ ನೀವು ಈಗ ಒಂದು ಫಿಲ್ಟರ್ನ ಅಪ್ಲೈ ಮಾಡ್ಬೋದು. ಲೈಕ್ ಸಿನಿಮ್ಯಾಟಿಕ್ ಎಫೆಕ್ಟ್ನ ನೀವು ಕೊಡಬೇಕು ಅಂದರೆ ಒಂದು ಬ್ಲೂ ಮತ್ತು ಯೆಲ್ಲೋ ಎಫೆಕ್ಟ್ನ ಕೊಡ್ಬೋದು. ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್, ಗ್ರಾಫ್. ಸೊ ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಬ್ಲೂ ಸೆಕ್ಷನ್ ಇದೆಯಲ್ಲ, ಬ್ಲೂ ಇದನ್ನು ಕ್ಲಿಕ್ ಮಾಡಿ. ಸೊ ಆಲ್ಮೋಸ್ಟ್ ನೀವು ಎಲ್ಲ ಸಿನಿಮ್ಯಾಟಿಕ್ ವಿಡಿಯೋಸ್ ನೋಡ್ಬೋದು. ಸಿನಿಮ್ಯಾಟಿಕ್ ಮೂವೀಸಲ್ಲಿ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ ಬರುತ್ತಲ್ಲ, ಆ ಶಾರ್ಟ್ಸಲ್ಲಿ ನಿಮಗೆ ಬ್ಲೂ ಮತ್ತು ಯೆಲ್ಲೋ ಎಫೆಕ್ಟ್ ಇರುತ್ತೆ, ಲೈಕ್ ಟೀಲ್ ಥರ ಕಲರ್ ಬರುತ್ತೆ ಅದು. ಸೊ ಫಸ್ಟ್ ಆಫ್ ಆಲ್ ಸಿಮಿಲರ್ಲಿ 3 ಡಾಟ್ಸ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಒಂದು ಮಿಡಲಲ್ಲಿ, ಒಂದು ಅಪ್ ಸೈಡಲ್ಲಿ, ಒಂದು ಇಲ್ಲಿ ಡೌನ್ ಸೈಡಲ್ಲಿ. ಜಾಸ್ತಿ ಬ್ಲೂ ಆಯಿತು, ಅದು ಎಷ್ಟು ಇಟ್ಕೊಳ್ಳೋದ. ಸೊ ಇದರಲ್ಲೆಲ್ಲ ನೀವು ಆಟ ಆಡ್ಬೋದು, ನೋಡ್ಬೋದು ನಿಮಗೆ ಯಾವ ಥರ ಕಲರ್ ಅಡ್ಜಸ್ಟ್ ಆಗ್ತಿದೆ, ನಿಮ್ಮ ಕ್ಲಿಪ್ ಯಾವ ಥರ ಅದು ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ನಿಮ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೋಬೋದು. ಲೈಕ್ ನಾನು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಇಡಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ಮಿಡಿಲ್ ಪಾರ್ಟ್ ಮೇಲೆ ನೋಡಿ, ಕ್ಲಿಕ್ ಮಾಡಿದ್ರೆ ಯಾವ ಥರ ಕಲರ್ಸ್ ಎಲ್ಲ ಚೇಂಜಸ್ ಆಗ್ತಿದೆ ಅಂತ. ಫ್ರೀ ಸೆಟ್ ಮಾಡಿ ನಿಮ್ಗೆ ಏನೋ ಒಂದ್ಸರಿ ಮಾಡ್ತೀನಿ. ಓಕೆ, ಇಷ್ಟಿದ್ರೆ ಸಾಕು. ಇದು ಹಿಂಗೆ ಹೇಳವ. ಇದನ್ನು ಸ್ವಲ್ಪ ಇಷ್ಟ ಕೊಡವ. ಓಕೆ, ಈಗ ಗ್ರೀನ್ ಕಲರ್ನ, ಲೈಕ್ ಗ್ರೀನ್ ಇಲ್ಲಿ ಆಲ್ಮೋಸ್ಟ್ ನಮ್ಮ ಇಲ್ಲಿ ಗಿಡ ಮತ್ತು ಮರಗಳಿವೆ, ಸೊ ಅದಕ್ಕೆಲ್ಲ ಸ್ವಲ್ಪ ಗ್ರೀನ್ ಎಫೆಕ್ಟ್ ಕೊಡವ. ಸೊ ಸ್ಲೈಟ್ ಮತ್ತು ನೀರು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ಗ್ರೀನ್ ಇದೆ, ತುಂಬ ಜಾಸ್ತಿ ಆಯಿತು. ಸ್ವಲ್ಪ ಕಮ್ಮಿ ಮಾಡವ. ಶ್ಯಾಡೋಸ್ನ ಹೀಗಿಟ್ಟರೆ ಸಾಕು. ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ, ಸೊ ಸ್ವಲ್ಪ ಕಮ್ಮಿ ಕೂಡ. ಹಾಂ, ಸೊ ಈಗ ಸ್ವಲ್ಪ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ರೆಡ್ ಕಲರ್ನ ನೀವು ಸ್ವಲ್ಪ ಟ್ಯಾಪ್ ಮಾಡಿ ನೋಡಿ ಯಾವ ಥರ ಅದು ಎಫೆಕ್ಟ್ ಆಗುತ್ತೆ ಅಂತ. ನೋಡ್ಬೋದು, ಈ ಥರ ಎಫೆಕ್ಟ್ ಕೊಡುತ್ತೆ ಅದು. ಸಿಮಿಲರ್ಲಿ ನಿಮಗೆ ಟಾಪ್ ಡೌನ್ ಮೇಲೆ ಈ ಥರ ಎಫೆಕ್ಟ್ ಕೊಡುತ್ತೆ. ಇಲ್ಲಿ ಫಿಟ್ ಮಾಡಿದ್ರೆ ಈ ಥರ ಎಫೆಕ್ಟ್ ಕೊಡುತ್ತೆ. ಸೊ ಆ ಥರ ಇದು. ಸೊ ಇದು ಈಗ ಇರಲಿ. ಕಂಪ್ಲೀಟ್ ರೀಸೆಟ್ ಆಯಿತು. ಇದು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ ಯಾವ ಥರ ಅದು ಮಾಡಬೇಕು ಅಂತ. ಮಧ್ಯದಲ್ಲಿ ಇಟ್ಕೋಬೇಕು ಟಾಪ್ ಡೌನು. ಇದನ್ನ ನೀವು ಲೈಟಾಗಿ ಎಸ್ ಕರ್ವ್ನ ಕೊಡಿ ಇದಕ್ಕೆ. ಓಕೆ, ಸ್ಕೈನ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಅದು ಬ್ಲೂ ಮತ್ತು ಕಲರ್ ಚೇಂಜ್ ಆಗ್ತಿದೆ ಅಂತ.
ಸೊ ಇಷ್ಟಿಡವ. ಶ್ಯಾಡೋಸ್ನ ಸ್ವಲ್ಪ ಇಷ್ಟಿರವ. ಗ್ರೀನ್ನ ಸ್ವಲ್ಪ ಮಿಡ್ ಟೋನ್ಸ್ ಸ್ವಲ್ಪ ಜಾಸ್ತಿ. ಓಕೆ, ಹಿಂಗೆ ಇರಲಿ. ಸೊ ಇದಾದ್ಮೇಲೆ ಇದನ್ನ ರೈಟ್ ಕೊಟ್ಬಿಡಿ. ಸೊ ಇಷ್ಟೆಲ್ಲ ಆಯ್ತಲ್ಲ. ಸೊ ಇದಾದ್ಮೇಲೆ ನೀವು ಒಂದು ಫಿಲ್ಟರ್ನ ಅಪ್ಲೈ ಮಾಡಿ ನೋಡ್ಬೋದು ಯಾವ ಥರ ಅದು ಬರ್ತಿದೆ ಅಂತ. ಸೊ ಫಿಲ್ಟರ್ನ ಅಪ್ಲೈ ಮಾಡೋಕ್ಕೆ ನೀವು ಇಲ್ಲಿ ಕ್ಲಿಪ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಹೋಗ್ಬಿಟ್ಟು ನೀವು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಅದಾದಮೇಲೆ ಇಲ್ಲಿ ನೀವು ಮೂವೀಸ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಈ ಎಫೆಕ್ಟ್ನ ಅಪ್ಲೈ ಮಾಡಿ ನೋಡವ ಹೆಂಗೆ ಅದು ಅಪ್ಲೈ ಆಗುತ್ತೆ ಅಂತ. ಸೊ ಈ ಎಫೆಕ್ಟ್ನ ಅಪ್ಲೈ ಮಾಡಿದ ತಕ್ಷಣ ನೋಡ್ಬೋದು ಎಷ್ಟು ಚೇಂಜಸ್ ಆಯಿತು ಅಲ್ಲಿ ಅಂತ ಕ್ಲಿಪ್. ಸೊ ಇದಕ್ಕೆ ನೀವು ಕಮ್ಮಿ ಜಾಸ್ತಿ ಎರಡು ಕೂಡ ಮಾಡ್ಕೋಬೋದು. ಒಂದು 50% ಬಿಡವ, 20% ಬಿಡವ. ಸೊ ನೋಡ್ಬೋದು ಮುಂಚೆ ನನ್ನ ಕ್ಲಿಪ್ ಹೆಂಗಿತ್ತು ಆ್ಯಂಡ್ ಈಗ ಹೆಂಗಿದೆ ಅಂತ. ಆ್ಯಂಡ್ ಹಾಗೆ ಈ ಕ್ಲಿಪ್ಗೆ ಸ್ವಲ್ಪ ಎಫೆಕ್ಟ್ಸ್ ಕೊಡೋದ. ಸಿಮಿಲರ್ಲಿ ಫಿಲ್ಟರ್ಸ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವೀಸ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ವಾಯ್ಸಸ್. ಐ ಥಿಂಕ್ ಇದಕ್ಕೆ ಇದೊಂದು ಎಫೆಕ್ಟ್ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. 100%. ಸೊ ಆ ಎಫೆಕ್ಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಕಲರ್ ಚೇಂಜಸ್ ಆಯಿತು ಅಂತ ನೋಡಿ. ಈ ಬೋಟಲ್ಲಿ ನೀವು ಎಲ್ಲೋ ಪಾರ್ಟ್ನ ಅಬ್ಸರ್ವ್ ಮಾಡಿ, ಬೋಟ್ ಟಾಪಲ್ಲಿ ಇದೆಯಲ್ಲ ಹೆಟ್ಟು ನೋಡಿ ಎಷ್ಟು ಚೇಂಜಸ್ ಆಯಿತು ಅಂತ. ಸೊ ಆ ಎಫೆಕ್ಟ್ ಒಂದ್ಸರಿ ಅಪ್ಲೈ ಮಾಡೋದ ಈ ಕ್ಲಿಪ್ಗೆ. ಸೊ ಫಸ್ಟ್ ಎಫೆಕ್ಟ್ ಅಪ್ಲೈ ಆಗಿರೋದು ಅದನ್ನ ರನ್ ಮಾಡೋದ. ಅದಾದಮೇಲೆ ಐ ಥಿಂಕ್ ಮೂವೀಸಲ್ಲಿ ಈ ನೋಡ್ಬೋದು ಈಗ. ಓಕೆ, ಎಲ್ಲೋ ಪಾರ್ಟ್ ತುಂಬಾ ಎಕ್ಸ್ಪೋಸ್ ಆಗಿದೆ. ನೀರ ಮೇಲೆ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಆ ಪಾರ್ಟ್ನ ನೀವು. ಅಡ್ಜಸ್ಟ್ಮೆಂಟ್ ನೀರೇ ಟ್ಯಾಪ್ ಮಾಡ್ಬೋದು. ಫಿಲ್ಟರ್ಸ್ ಈ ಪಾರ್ಟ್ ಬೇರೆ ಬೇಕಾಯ್ತು. ಸೊ ಅಲ್ಲಿ ನೀರ್ ಮೇಲೆ ಅಬ್ಸರ್ವ್ ಮಾಡಿ ಯಾವ ಥರ ಅದು ಎಲ್ಲೋ ಪಾರ್ಟ್ ಜಾಸ್ತಿ ಕಮ್ಮಿ ಆಗ್ತಾ. ಇದನ್ನ ಓಕೆ ಒಂದು 40% ಇಡವ. ಡನ್. ಈಗ ನೋಡ್ಬೋದು ಯಾವ ಥರ ಅಪ್ಲೈ ಆಗಿ. ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ ಇದೆ ಈಗ ಕ್ಲಿಪ್ಪು. ನಿಮಗೆ ಬ್ಲೂ ಪಾರ್ಟು ಎಕ್ಸ್ಪೋಸ್ ಆಗ್ತಿದೆ ಆ್ಯಂಡ್ ಎಲ್ಲೋ ಪಾರ್ಟು ಕಂಪ್ಲೀಟ್ ಬ್ಯಾಲೆನ್ಸ್ ಇದೆ. ಸೊ ಲಾಸ್ಟ್ಲಿ ಈ ಕ್ಲಿಪ್ನ ನೀವು ಒಂದು ಸಿನಿಮ್ಯಾಟಿಕ್ ಫ್ರೇಮ್ನ ಕೊಡ್ಬೋದು, ಮೂವಿ ಫ್ರೇಮ್ನ ಕೊಡ್ಬೋದು. ಸೊ ಅದು ತೋರಿಸ್ತೀನಿ ಯಾವ ಥರ ಆಯ್ತಾ. ಸಿಮಿಲರ್ಲಿ ಕಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ ಫುಲ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಫ್ರೇಮ್ನ ನೀವು ಸೆಲೆಕ್ಟ್ ಮಾಡಿ. ನೋಡ್ಬೋದು ಆ ಕ್ಲಿಪ್ ಈಗ ಹೆಂಗೆ ಬಂದಿದೆ ಅಂತ. ಈ ಕ್ಲಿಪ್ಗೂ ಎಷ್ಟು ಇತ್ತಿದೆ ನೋಡಿ. ಆ ಫ್ರೇಮ್ ಅಪ್ಲೈ ಆಗಿರೋದು ಯಾವ ಥರ ಲೈಕ್ ಒಂಥರ ಸಿನಿಮ್ಯಾಟಿಕ್ ಫೀಲ್ ಬರ್ತಿದೆ ನೋಡಿ ಇದಕ್ಕೂ ಮತ್ತು ಅದಕ್ಕೆ ಇದಕ್ಕೂ ಅಪ್ಲೈ ಮಾಡೋದು. ಸೊ ಮುಂಚೆ ನಮ್ಮ ಕ್ಲಿಪ್ ಯಾವ ಥರ ಇತ್ತು ಆ್ಯಂಡ್ ಈಗ ಕಲರ್ ಗ್ರೇಡಿಂಗ್ ಮಾಡಾದ್ಮೇಲೆ ಯಾವ ಥರ ಔಟ್ಪುಟ್ ಬಂದಿದೆ ಅಂತ. ಸೊ ಆ ಎರಡು ಕ್ಲಿಪ್ಸ್ ನಿಮಗೆ ಕಂಪ್ಯಾರಿಸನ್ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಸೊ ಮುಂಚೆ ನಮ್ಮ ಕ್ಲಿಪ್ ಇದ್ದಿದ್ದು ಈ ಥರ. ಸೊ ಈ ಥರ ಇದ್ದಿದ್ದು ಕ್ಲಿಪ್ ನಾನು ನಿಮಗೆ
ಆಲ್ಮೋಸ್ಟ್ ಕಲರ್ಸ್ ರೇಟ್ ಮಾಡಿ ಈ ಥರ ಔಟ್ಪುಟ್ ತೊಗೊಬಂದ್ರು. ಸೊ ನೀವು ಕೂಡ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ವೀಡಿಯೋಸ್ನ ಒಂದು ಕಿನೆಮ್ಯಾಟಿಕ್ ಕಲರ್ ಗ್ರೇಡ್ ಮಾಡ್ಬೋದು. ಸೊ ನಾನು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿ ಎಷ್ಟೆಷ್ಟು ಪರ್ಸೆಂಟೇಜ್ನ ಇಟ್ಟಿದ್ದೀನಿ ಅಷ್ಟೇ ಇಡಬೇಕು ಅಂತ ಏನಿಲ್ಲ. ನಿಮ್ಮ ಕ್ಲಿಪ್ ಹೇಗಿರುತ್ತೆ ಅದ್ರ ಮೇಲೆ ಅದ್ರ ಪ್ರಕಾರ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನಿಲ್ಲ. ನಿಮ್ಮ ಕ್ಲಿಪ್ ಕಲರ್ ಔಟ್ಪುಟ್ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಕಾಣ್ತಿದೆ ಅಂದರೆ ವಿಡಿಯೋ ಕ್ಲಿಪ್ಪು, ಸೊ ನೀವು ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೀವು ಕ್ಯಾಪ್ಕಟ್ನ ಕಂಪ್ಲೀಟ್ಲಿ ಬೇಸಿಕ್ಕಿಂದ ಕಲಿಬೇಕು ಅಂದರೆ ನಮ್ಮ ಚಾನೆಲ್ ಮೇಲೆ ನಿಮಗೆ ಬಿಗಿನರ್ ಫ್ರೆಂಡ್ಲಿ ಒಂದು ಕಂಪ್ಲೀಟ್ ಬೇಸಿಕ್ಕಿಂದ ಕ್ಯಾಪ್ಕಟ್ ಫುಲ್ ಕೋರ್ಸ್ ಸಿಗ್ಬಿಡುತ್ತೆ. ಅದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಚೆಕ್ಔಟ್ ಮಾಡಿ ನೋಡ್ಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋದಲ್ಲಿ.